ಏನು ಮಾಡಿದರು, SC ST ನಾಯಕರಂದರು, ನಂತರ SC ನಾಯಕರಂದರು. ಕಡೆಗೆ ಅಂದ್ರೆ ಅವ್ರ ಜಾತಿ ಯಾವುದಲ್ಲ ಆ ಜಾತಿ ಅವರು ಆ ನಾಯಕರು ಅಂತ ಹೇಳಿದ್ರು. ಅಂದ್ರೆ ಅವ್ರ ಶಕ್ತಿ ಸಹಿತ ಮುರಿದು ಹೋದ್ರು ಅಂತ. ದೇಶದ ನಾಯಕರಾಗಲಿಲ್ಲ ಅವರು. ಯಾರು ನಾಯಕರಾದಪ್ಪ ಅಂದ್ರೆ SC ST ನಾಯಕರು, ಆನಂತರ SC ನಾಯಕರು, ಆನಂತರ ಇಂಥವ್ರು. ಇದನ್ನು ಸಹಿತ ರೆಫರೆನ್ಸ್ ಮಾಡಿ ನಮ್ಮ ಏನಪ್ಪ ಅದು ಕೋಟಿಗಾನಹಳ್ಳಿ ರಾಮಯ್ಯನವರು ತಮ್ಮ ವಿಷಯ ಮಂಡಳಿಯಲ್ಲಿ ಹೇಳಿದ್ರು. ಅದಕ್ಕೆ ಒಂದಾಗ್ರಿ ಅಂತೇಳಿ. ಅದು ನಾ ಇವತ್ತು ಕೇಳೋದೇನಪ್ಪ ಅಂದ್ರೆ, ಕೇವಲ SC ST ಒಂದಾದ್ರೆ ವ್ಯವಸ್ಥೆಯನ್ನು ಬಂದ್ ಮಾಡಲಿಕ್ಕೆ ಆಗ್ತದಾನ? ಇವರಷ್ಟೇ ಹೋಗಿ ಎದ್ಕೊಂಡು ಸಾಧ್ಯನ? ಇಲ್ಲ, ಹೈಲಿ ಇಂಪಾಸಿಬಲ್. ಹಾಗೆ ಏನು ಮಾಡಬೇಕಪ್ಪ? ಅದಕ್ಕೆ ನಮ್ಮ ಮೇಲೆ ಹೇಳೋದು, ಇಲ್ಲಿಯ ರೈತರು, ಇಲ್ಲಿಯೇ ದುಡಿ ವರ್ಗ, ಕೃಷಿ ಕೂಲಿಗಳು ಇವರೇ 90% ಆಗ್ತಾರೆ ಎಲ್ಲರೂ. ಅವ್ರವ್ರ ಜಾತಿಗಳು ಬಿಟ್ಟು ಇವರು ಒಂದಾಗಿ ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ಹೋದಾಗ ಮಾತ್ರ ಇಲ್ಲಿಯ ಪ್ರಧಾನಿ ಬದಲಾಗ್ತಾನೆ, ಇಲ್ಲಿಯ ರಾಷ್ಟ್ರಪತಿ ಬದಲಾಗ್ತಾರೆ, ಎಲ್ಲರೂ ಬದಲಾಗ್ತಾರೆ. ಇಲ್ಲಾಂದರೆ ದುಡ್ಡಿದ್ದವ್ರು ಮಾತ್ರ MP ಆಗೋದು, ದುಡ್ಡಿದ್ದವ್ರು ಮಾತ್ರ MLC ಆಗೋದು, ದುಡ್ಡಿದ್ದವ್ರು ಮಾತ್ರ MLA ಆಗುವಂಥ ದುಷ್ಟ ವ್ಯವಸ್ಥೆಯಿಂದ ಮುಂದೆ ಹಿಂಗೆ ಬರೆಯೋದು. ಎಲ್ಲಿವರೆಗೂ ಇವರು ಒಗ್ಗಟ್ಟೆ ಆಗೋದಿಲ್ಲ. ಕೇವಲ SC ST ಅಲ್ಲ, SC ST ಬಿಟ್ಟು ಉಳಿದವ್ರು ಎಲ್ಲರೂ ಒಂದಾಗಬೇಕು. ಬಿದ್ದ ಸಮುದಾಯ ದುಡ್ದಾಗ ಹೊಟ್ಟೆ ತುಂಬುವಂಥ ಸಮುದಾಯ ಅವ್ರು ಒಂದಾಗೋದು ಯಾವಾಗ? ಅವ್ರು ಎಲ್ಲರೂ ಕೂಡ ಬಂದಾಗ ಆಟೋಮೆಟಿಕ್ 90% ಆದಾಗ ನಿಮಗೆ ಬೇಕಾದಂಗೆ ತಿದ್ದುಪಡಿ ಅಂತ ನಿಮಗೆ ಬೇಕಾಗುವಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡು, ಸಂವಿಧಾನ ವಿರೋಧಿ ಅಲ್ಲದ ಸಮಾನ ಜನಗಟ್ಟಿನಲ್ಲ ಇಲ್ಲಿ ಎಲ್ಲರಿಗೂ ಉದ್ದೇಶ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಮಾತ್ರ ಇದು ಸಾಧ್ಯ, ಇಲ್ಲಾಂದ್ರೆ ಇಲ್ಲ. ಇದನ್ನು ಈ ನಮ್ಮ ಕೋಟಿಗಾನಹಳ್ಳಿ ರಾಮಯ್ಯರ ಜೊತೆಗೆ ನಾವು ಈ ಮಾತನ್ನು ಸೇರಿಸ್ತಾ ಇದ್ದೀವಿ. ಬರೀ ಅವರಷ್ಟೇ ಮೊದಲು ಅವರೆಲ್ಲ ಒಂದಾಗಲಿ, ತಪ್ಪಂತಲ್ಲ. ಆದರೆ ಅದೇ ಕಾಲಕ್ಕೆ ಅವರಲ್ಲಿಯ ಹೆಚ್ಚು ಲಾಭ ಮಾಡ್ಕೊಂಡಂಥವ್ರು ಯಾವುದೇ ಜಾತಿ ಇಲ್ಲ ಅದರೊಳಗೆ, ಅವ್ರು ಬಿಟ್ಟು ಕೊಟ್ಟೆ ಅವ್ರೊಳಗೆ ಹಂತಿಲ್ಲ. ಅದನ್ನು ಇನ್ನೊಂದು ಜಾತಿ ಹಂಚು ಅಂತ ಹೇಳ್ತಾ ಇಲ್ಲ ನಾವು. ಅದು ಏನು SC ST ಏನು ರಿಸರ್ವೇಷನ್ ಇದ್ದಿಲ್ಲ ಅವ್ರೊಳಗೆ ಹಂಚಲಿ. ಆದರೆ ಅವ್ರೊಳಗೆ ಮತ್ತು ಬಿದ್ದವ್ರು ಇದ್ದಾರೆ, ಸಿಗಲಾರದವ್ರು ಇದ್ದಾರೆ, ಸರಿಯಾಗಿ ಎಜುಕೇಷನ್ ಆಗಲಾರದಿದ್ದಾರೆ, ನೌಕರಿ ಸಿಗಲಾರದವ್ರು ಇದ್ದಾರೆ. ಅವ್ರಿಗೆ ಅದನ್ನು ಹಂಚಿಕೊಳ್ಳುವಂಥ